ನಮಸ್ಕಾರ ಎಲ್ಲ ದಾರಿದೀಪ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು 2025ರ ತುಲಾರಾಶಿಯ ವರ್ಷ ಭವಿಷ್ಯವನ್ನು ನೋಡೋದಾದರೆ 2025ರಲ್ಲಿ ತುಲಾರಾಶಿಗೆ ಹೊಸ ಅವಕಾಶಗಳು, ಸವಾಲುಗಳ ಮತ್ತು ಬೆಳವಣಿಗೆಗಳ ವರ್ಷ ಇದಾಗಿದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಬಹುಮುಖ್ಯ ಬದಲಾವಣೆಗಳನ್ನು ತರುವಂಥ ವರ್ಷ ಇದಾಗಿದೆ. ವೃತ್ತಿ, ಆರ್ಥಿಕ ಸ್ಥಿತಿ, ಶೈಕ್ಷಣಿಕ ಜೀವನ ಮತ್ತು ಖಾಸಗಿ ಸಂಬಂಧಗಳು ಎಲ್ಲದರಲ್ಲಿಯೂ ಪ್ರಗತಿ ಉಂಟಾಗುವಂಥ ವರ್ಷ ಇದಾಗಿದೆ. ನಿಮ್ಮ ಶಕ್ತಿಯನ್ನು ಮತ್ತು ನಿರ್ಧಾರಗಳನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯ ಅವಲಂಬಿತವಾಗಿರುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದರೆ 2025ರಲ್ಲಿ ತುಲಾರಾಶಿಯವರು ತಮ್ಮ ವೃತ್ತಿಯಲ್ಲಿ ಉತ್ತೇಜನವನ್ನು ಅನುಭವಿಸಲಿದ್ದೀರಿ. ಹೊಸ ಅವಕಾಶಗಳು ಮತ್ತು ಯೋಜನೆಗಳು ನಿಮ್ಮ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಆದರೆ ವೃತ್ತಿ ಕ್ಷೇತ್ರದಲ್ಲಿ ಫಲಿತಾಂಶಗಳನ್ನು ಪಡೆಯಲು ತೀರ್ಮಾನಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವುದು ಸೂಕ್ತ. ಆದರೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ 2025ರಲ್ಲಿ ಉದ್ಯೋಗ ಸಂಬಂಧಿತ ಹಿತಕರ ಬೆಳವಣಿಗೆಗಳು ಸಾಧ್ಯವಿದೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ 2025ರಲ್ಲಿ ಆರ್ಥಿಕವಾಗಿ ನೀವು ಸುಸ್ಥಿತಿಯಲ್ಲಿ ಇರುತ್ತೀರಿ. ಆದರೆ ನೀವು ಹೆಚ್ಚು ಖರ್ಚು ಮಾಡುವ ಅಥವಾ ಅನವಶ್ಯಕ ಖರೀದಿಗಳನ್ನು ಮಾಡುವುದರಿಂದ ತೊಂದರೆಗಳು ಬರಬಹುದು. ಹಾಗೆಯೇ ಸಾಲಗಳು ಮತ್ತು ಬಾಕಿ ಬಿಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ. ಇದರಿಂದ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಆರ್ಥಿಕವಾಗಿ ಸ್ಥಿರಗೊಳ್ಳಲು ಮತ್ತು ಮುಂದುವರಿಯಲು ಇದು ಉತ್ತಮ ಸಮಯವಾಗಿದೆ. ಇನ್ನು ಆರೋಗ್ಯವನ್ನು ನೋಡೋದಾದರೆ 2025ರಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ. ಆದರೆ ನೀವು ಸರಿಯಾದ ಆಹಾರ ಮತ್ತು ವ್ಯಾಯಾಮ ಮಾಡಬೇಕು. ಮಾನಸಿಕ ಒತ್ತಡದಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಮನಸ್ಸನ್ನು ಶಾಂತವಾಗಿ ಇಡುವುದಕ್ಕೆ ಧ್ಯಾನ ಅಥವಾ ಯೋಗವನ್ನು ಮಾಡುವುದು ಉತ್ತಮವಾಗಿದೆ. ಇನ್ನು ವೈಯಕ್ತಿಕ ಜೀವನವನ್ನು ನೋಡೋದಾದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆಗಳು ಉಂಟಾಗುತ್ತವೆ. ಸ್ವಲ್ಪ ಸಂಬಂಧಗಳಲ್ಲಿ ಸಣ್ಣ ಮಟ್ಟದಲ್ಲಿ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಪರಸ್ಪರ ನೀವು ಹೊಂದಾಣಿಕೆಯಿಂದ ಇದ್ದರೆ ಸಂಬಂಧಗಳಲ್ಲಿ ಭಾವನಾತ್ಮಕ ಮತ್ತು ನೆಮ್ಮದಿ ಜೀವನ ಇರುವಂಥ ಸಾಧ್ಯತೆಗಳಿವೆ. ಹಾಗೆಯೇ ನೀವು ಆಧ್ಯಾತ್ಮಿಕತೆಯ ಬಗ್ಗೆ ಸ್ವಲ್ಪ ಒಲವು ತೋರಿದರೆ 2025ರಲ್ಲಿ ನೀವು ತಲುಪಬೇಕಾದ ಪ್ರಗತಿಯನ್ನು ನೀವು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಧ್ಯಾನ, ಯೋಗ ಮತ್ತು ತಾತ್ವಿಕ ಚಿಂತನೆಗಳು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತವೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಆತ್ಮ ಸಾಕ್ಷಾತ್ಕಾರ ತರಬಹುದು. ಇನ್ನು ಶೈಕ್ಷಣಿಕ ಜೀವನವನ್ನು ನೋಡೋದಾದರೆ 2025ರಲ್ಲಿ ಶೈಕ್ಷಣಿಕವಾಗಿ ನೀವು ಉತ್ತಮ ಸಾಧನೆಗಳನ್ನು ಮಾಡಬಹುದು. ವಿದ್ಯಾರ್ಥಿಗಳಾದರೆ ನಿಮ್ಮ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಇದು ಉತ್ತಮ ಸಮಯವಾಗಿದೆ. ನೀವು ಹೆಚ್ಚಿನ ಗಮನ, ಸಮಯ ಹಾಗೂ ಶ್ರಮವನ್ನು ಹಾಕಿದರೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನೀವು ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. 2025ರಲ್ಲಿ ನೀವು ಸಣ್ಣ ಪುಟ್ಟ ಪ್ರಯಾಣಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಆ ಪ್ರಯಾಣದಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಕಾಣುವಂಥ ಸಮಯ ಇದಾಗಿರುತ್ತೆ. ಶನಿವಾರ ನಿಮಗೆ ಒಳ್ಳೆಯದಾಗುವಂಥ ದಿವಸ ಆಗಿರುತ್ತೆ. ಶನಿವಾರದಲ್ಲಿ ನೀವು ಯಾವುದೇ ಹೊಸ ಕೆಲಸಗಳನ್ನು ಶುರು ಮಾಡೋದಿದ್ದರೂ ನೀವು ಶನಿವಾರ ಶುರು ಮಾಡಿದ್ರೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುವಂತಹ ಸಮಯ ಇದಾಗಿರುತ್ತೆ. ಶನಿವಾರ ಯಾವುದೇ ಟೈಮಲ್ಲೂ ನೀವು ಏನೇ ಶುರು ಮಾಡಿದ್ರೂ ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲೀಸವನ್ನು ಓದಿ ನೀವು ಯಾವುದೇ ಕೆಲಸವನ್ನು ಶುರು ಮಾಡಿದ್ರೂ ನಿಮಗೆ ಅದರಿಂದ ಉತ್ತಮ ಫಲಿತಾಂಶ ಅಥವಾ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. 2025ರಲ್ಲಿ ನೀವು ವೈಯಕ್ತಿಕ, ವೃತ್ತಿ, ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅನೇಕ ಅವಕಾಶಗಳನ್ನು ಎದುರಿಸಬಹುದು. ನೀವು ಸೂಕ್ತ ದೃಷ್ಟಿಕೋನದಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಬೆಳವಣಿಗೆಯಾಗಲಿದೆ. ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಪರಿಶ್ರಮ, ಶ್ರದ್ಧೆ ಮತ್ತು ಸಮಯವನ್ನು ಹಾಕಿದರೆ ನಿಮ್ಮ ಸಾಧನೆ ಭವಿಷ್ಯದಲ್ಲಿ ಸ್ಪಷ್ಟವಾಗುತ್ತದೆ. ಹಾಗೆಯೇ ವರ್ಷಾಂತ್ಯದಲ್ಲಿ ನೀವು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಸಮಯ ಇದಾಗಿರುತ್ತೆ ಮತ್ತು ಅವುಗಳಲ್ಲಿ ಯಶಸ್ಸು ಕೂಡ ಕಾಣ್ಬೋದು. ಆದರೆ ನಿಮ್ಮ ನಿರ್ಧಾರಗಳನ್ನು ಜಾಗರೂಕತೆಯಿಂದ ತೆಗೆದುಕೊಳ್ಳುವುದು ಪ್ರಮುಖವಾಗಿರುತ್ತೆ. ಒಟ್ಟಾರೆಯಾಗಿ 2025ರಲ್ಲಿ ತುಲಾರಾಶಿಯವರಿಗೆ ಅನೇಕ ಪ್ರಗತಿ ಮತ್ತು ಯಶಸ್ಸುಗಳ ಅವಕಾಶಗಳು ದೊರಕಬಹುದು. ಆದರೆ ತೀರ್ಮಾನಗಳನ್ನು ಜಾಗರೂಕತೆಯಿಂದ ತೆಗೆದುಕೊಳ್ಳುವುದು ಮುಖ್ಯವಾಗುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಬದುಕಿನಲ್ಲಿ ಸಮತೋಲನ ಸಾಧಿಸುವುದು ಅತ್ಯಂತ ಮುಖ್ಯವಾಗಿದೆ. 2025ರಲ್ಲಿ ತುಲಾರಾಶಿಯವರಿಗೆಲ್ಲವೂ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.